ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ ನ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಕ್ಕೆ. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರಿಟ್ ಅಪ್ಲಿಕೇಶನ್ ಅಲ್ಲಿರೋ ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಫ್ಯೂಚರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಈಗಾಗಲೇ ಶೇರಿಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀರಾ, ಬಟ್ ಕೆಲವೊಂದು ಫ್ಯೂಚರ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಅಂತಹ ಫ್ಯೂಚರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ನೀವು ನಿಮ್ಮ ಶೇರಿಟ್ ಅಪ್ಲಿಕೇಶನ್ ಎಫಿಷಿಯಂಟ್ ಆಗಿ ಯೂಟಿಲೈಸ್ ಮಾಡ್ಕೋಬಹುದು. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಶೇರಿಟ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಫ್ಯೂಚರ್ಗಳ ಬಗ್ಗೆ ಇವಾಗ ನೋಡೋಣ ಬನ್ನಿ. ಇದುವರೆಗೂ ನೀವು ನಿಮ್ಮ ಶೇರಿಟ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಫ್ಯೂಚರ್ಗಳು ಅಪ್ಡೇಟ್ ಆಗಿರೋ ವರ್ಷನ್ ಅಲ್ಲಿ ಮಾತ್ರ ಸಿಗ್ತವೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಅದರಿಂದ ಮೊದಲು ನಿಮ್ಮ ಶೇರಿಟ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ, ನಂತರ ಈ ಫೀಚರ್ನೆಲ್ಲ ನೀವು ಎನೇಬಲ್ ಮಾಡ್ಕೋಬಹುದು. ಮೊದಲನೇ ಫೀಚರ್ ಏನಪ್ಪಾ ಅಂತಂದ್ರೆ ಗ್ರೂಪ್ ಶೇರ್ ಅಂತ. ಫ್ರೆಂಡ್ಸ್, ಇದುವರೆಗೂ ನೀವು ಶೇರಿಟ್ ಅಲ್ಲಿ ಒಬ್ಬರಿಗೆ ಮಾತ್ರ ಎಟ್ ಎ ಟೈಮ್ ನೀವು ಯಾವುದಾದ್ರೂ ಫೈಲ್ಗಳನ್ನ, ಇಮೇಜಸ್ ಅನ್ನ, ವಿಡಿಯೋನ ಕಳಿಸಬಹುದಾಗಿತ್ತು. ಆದರೆ ಗ್ರೂಪ್ ಶೇರ್ ಅಂತ ಬಂದ್ಮೇಲೆ ನೀವು ಅಟ್ ಎ ಟೈಮ್ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ನೀವು ನಿಮ್ಮ ಫೈಲ್ಸ್ಗಳನ್ನ ಸೆಂಡ್ ಮಾಡಬಹುದು. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನಿಮಗೆ ಫಸ್ಟ್ಗೆ ಶೇರಿಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಗ್ರೂಪ್ ಶೇರ್ ಆಪ್ಷನ್ ಇರುತ್ತೆ. ಗ್ರೂಪ್ ಶೇರ್ ಅಂತ ಕ್ಲಿಕ್ ಮಾಡಿ. ಒಂದು ಸಲ ನೀವು ಗ್ರೂಪ್ ಶೇರ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ರೀತಿಯ ಆಪ್ಷನ್ ಸಿಗುತ್ತೆ. ಒಂದು ಕ್ರಿಯೇಟ್ ಗ್ರೂಪ್, ಹಾಗೆಯೇ ಜಾಯಿನ್ ಗ್ರೂಪ್ ಅಂತ. ಕ್ರಿಯೇಟ್ ಗ್ರೂಪ್ ಅಂದರೆ ನೀವು ಯಾರಿಗೆ ಯಾವ್ದಾರ ಫೈಲ್ ಸೆಂಡ್ ಮಾಡಬೇಕು ಅವರ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಮೊದಲು. ಇದರಿಂದ ನೀವು ಅಟ್ ಎ ಟೈಮ್ ಎಲ್ಲರಿಗೂ ಆ ಫೈಲ್ಗಳನ್ನು ಕಳಿಸ್ಬೋದು. ಹಾಗೆಯೇ ಜಾಯಿನ್ ಗ್ರೂಪ್ ಅನ್ನೋ ಆಪ್ಷನ್ ಇದೆ. ಜಾಯಿನ್ ಗ್ರೂಪ್ ಅಂದರೆ ನಿಮಗೆ ಯಾರಾದರೂ ಒಂದು ಫೈಲ್ನ ಕಳಿಸಿದ್ರೆ ನೀವು ಆ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೂ ಸಹ ಆ ಫೈಲು ಬರುತ್ತೆ. ಇಲ್ಲಿ ಫಸ್ಟ್ಗೆ ಕ್ರಿಯೇಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ವೇಟಿಂಗ್ ಫಾರ್ ಅದರ್ಸ್ ಜಾಯ್ನಿಂಗ್ ಅಂತಿದೆ. ಇಲ್ಲಿ ಹಾಗೆಯೇ ಟೆದರಿಂಗ್ ಹಾಟ್ಸ್ಪಾಟ್ ಕೂಡ ಆಕ್ಟಿವ್ ಆಗಿದೆ. ನೀವು ಯಾರ್ದಾರ ಗ್ರೂಪಲ್ಲಿ ಫೈಲ್ನ ಸೆಂಡ್ ಮಾಡಬೇಕಂದ್ರೆ ಎಲ್ಲರೂ ನಿಮ್ಮ ಹಾಟ್ಸ್ಪಾಟ್ಗೆ ಕನೆಕ್ಟ್ ಆಗಿರಬೇಕು ಸ್ನೇಹಿತರೆ. ನಿಮ್ಮ ಹಾಟ್ಸ್ಪಾಟ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಈ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆಯೇ ಇಲ್ಲಿ ಜಾಯಿನ್ ಗ್ರೂಪ್ ಅಂತ ಇದೆಯಲ್ಲ, ಜಾಯಿನ್ ಗ್ರೂಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋದು ಕೂಡ ನೀವು ಅವರ ಹಾಟ್ಸ್ಪಾಟ್ ಗ್ರೂಪಿಗೆ ಕನೆಕ್ಟ್ ಆಗಬೇಕಾಗುತ್ತೆ. ಒಂದ್ಸಲ ನೀವು ಅವರ ಹಾಟ್ಸ್ಪಾಟ್ ಗ್ರೂಪಿಗೆ ಕನೆಕ್ಟ್ ಆದ ತಕ್ಷಣ ನಿಮಗೆ ಈಸಿಯಾಗಿ ಅವ್ರ ಫೈಲ್ಸ್ ಟ್ರಾನ್ಸ್ಫರ್ ಮಾಡೋದೆಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ರೀತಿಯಾಗಿ ನೀವು ಗ್ರೂಪ್ ಶೇರ್ ಅನ್ನೋ ಆಪ್ಷನ್ ಅನ್ನು ಉಪಯೋಗಿಸ್ಕೋಬಹುದು. ಹಾಗೆಯೇ ಫ್ರೆಂಡ್ಸ್, ಶೇರಿಟ್ ಅಲ್ಲಿ ಎರಡನೇ ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂತಂದ್ರೆ ವೆಬ್ ಶೇರ್ ಅಂತ ಸ್ನೇಹಿತರೆ. ಕೆಲವೊಂದ್ಸಲಿ ಏನಾಗಿರುತ್ತೆ ಅಂದ್ರೆ ನೀವು ಯಾರಿಗೋ ಯಾವುದೋ ಒಂದು ಫೈಲ್ನ ಶೇರ್ ಮಾಡಬೇಕಾಗಿರುತ್ತೆ, ಬಟ್ ಅವ್ರ ಮೊಬೈಲಲ್ಲಿ ಶೇರಿಟ್ ಅನ್ನೋ ಅಪ್ಲಿಕೇಶನ್ ಇರೋದಿಲ್ಲ. ಅಂತ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದ್ರೆ ಈ ವೆಬ್ ಶೇರ್ ಫೀಚರ್ನ ಯೂಸ್ ಮಾಡ್ಕೊಂಡು ನೀವು ಯಾರಿಗೆ ಬೇಕಾದ್ರೆ ಯಾವ್ದಾರ ಫೈಲ್ಗಳನ್ನು ಕಳಿಸಬಹುದು. ಕೆಲವೊಂದ್ಸಲಿ ಶೇರಿಟ್ ಅಪ್ಲಿಕೇಶನ್ ಎಲ್ಲ ಮೊಬೈಲ್ಗೂ ಕಂಫರ್ಟೇಬಲ್ ಆಗಲ್ಲ. ಕೆಲವೊಂದು ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ, ಹಾಗೆ ಕೆಲವೊಂದು ಮೊಬೈಲ್ಗೆ ಡೌನ್ಲೋಡ್ ಆದರೂ ಸರಿಯಾಗಿ ಆಪರೇಟ್ ಆಗಲ್ಲ. ಇಂಥ ಟೈಮಲ್ಲಿ ನೀವು ವೆಬ್ ಶೇರ್ ಅನ್ನೋ ಫೀಚರ್ಗಳನ್ನು ಯೂಸ್ ಮಾಡಿಕೊಂಡು ಅವರ ಮೊಬೈಲಲ್ಲಿ ಶೇರಿಟ್ ಇಲ್ಲ ಅಂದ್ರೂ ನೀವು ಎಫೆಕ್ಟಿವ್ ಆಗಿ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಮೊದಲಿಗೆ ನೀವು ನಿಮ್ಮ ಪ್ರೊಫೈಲಿಗೆ ಹೋಗಬೇಕಾಗುತ್ತೆ. ಪ್ರೊಫೈಲಲ್ಲಿ ಕನೆಕ್ಟ್ ಪಿ ಸಿ ಅಂತಿದೆ, ಹಾಗೆಯೇ ವೆಬ್ ಶೇರ್ ಅಂತಿದೆ. ವೆಬ್ ಶೇರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೊ ವೆಬ್ ಶೇರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಲೆಕ್ಟ್ ಫೈಲ್ಸ್ ಅಂತ ಬರುತ್ತೆ. ನೀವು ಯಾವ ಫೈಲ್ನ ಸೆಂಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಯಾಂಪಲ್ ಆಗಿ ಫ್ಲಾಶ್ ಲೈಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಒಂದು ಫೈಲ್ ಸೆಲೆಕ್ಟೆಡ್ ಇದೆ. ನಂತರ ಸೆಂಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಒಂದ್ಸಲಿ ಸೆಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ವೆಬ್ ಶೇರಲ್ಲಿ ಹೇಗೆ ಶೇರ್ ಮಾಡೋದು ಅಂದರೆ ಇಲ್ಲಿ ಎರಡು ಸ್ಟೆಪ್ ಇದೆ ಫ್ರೆಂಡ್ಸ್. ಒಂದು ಆಸ್ಕ್ ಫ್ರೆಂಡ್ ಟು ಕನೆಕ್ಟ್ ಟು ಹಾಟ್ಸ್ಪಾಟ್ ಅಂತಿದೆ. ನಿಮ್ಮ ಫೈಲ್ನ ಯಾರು ರಿಸೀವ್ ಮಾಡ್ಕೊತಾರೋ ಅವರು ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ಗೆ ಮೊದಲು ಕನೆಕ್ಟ್ ಆಗಬೇಕಾಗುತ್ತೆ. ಹಾಗೆಯೇ ನಂತರ ಎರಡನೇ ಸ್ಟೆಪ್ ಅಂದರೆ ಆಸ್ಕ್ ಫ್ರೆಂಡ್ಸ್ ಟು ನೇವಿಗೇಟ್ ಟು ಫಾಲೋಯಿಂಗ್ URL ಇನ್ ಎ ವೆಬ್ ಬ್ರೌಸರ್. ಇಲ್ಲಿ ನಿಮಗೆ ಒಂದು URL ಕಾಣ್ತಿದೆ ಫ್ರೆಂಡ್ಸ್. ಈ URLನ ಅವರ ವೆಬ್ ಬ್ರೌಸರಲ್ಲಿ ಎಂಟರ್ ಮಾಡಿದರೆ ನೀವು ಯಾವ ಫೈಲ್ ಕಳಿಸ್ತಿರೋ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಅವರು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೆಯೇ ಸೇವ್ ಕೂಡ ಮಾಡ್ಕೋಬಹುದು. ಶೇರಿಟ್ ಅಪ್ಲಿಕೇಶನ್ಗೂ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ಗೆ ಅವರು ಕನೆಕ್ಟ್ ಆಗಿದ್ರೆ ಮಾತ್ರ ಈ ಎಲ್ಲ ಫೀಚರ್ಗಳನ್ನು ಎನೇಬಲ್ ಮಾಡ್ಕೊಳ್ಳೋಕೆ ಸಾಧ್ಯ. ಒಂದು ಸರಿ ಅವರು ನಿಮ್ಮ ಹಾಟ್ಸ್ಪಾಟ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಈ ಫೀಚರ್ಗಳನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ಹಾಗೆಯೇ ಒಂದು ಸರಿ ಹಾಟ್ಸ್ಪಾಟ್ಗೆ ಕನೆಕ್ಟ್ ಆದ ತಕ್ಷಣ ನಂತರ ನಿಮ್ಮ QR ಕೋಡ್ನ ಅವರ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ನೀವು ಸೆಂಡ್ ಮಾಡಿರೋ ಫೈಲು ಅವ್ರ ಮೊಬೈಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ಅವರು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೆಯೇ ಸೇವ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಇದು ಎರಡನೇ ಇಂಪಾರ್ಟೆಂಟ್ ಫೀಚರ್ ಶೇರಿಟ್ ಅಪ್ಲಿಕೇಶನ್. ಹಾಗೆಯೇ ಮತ್ತೊಂದು ಮೂರನೇ ಇಂಪಾರ್ಟೆಂಟ್ ಶೇರಿಟ್ ಫೀಚರ್ ಅಂದರೆ ಎನ್ಕ್ರಿಪ್ಷನ್ ಅಂತ. ಕೆಲವೊಂದ್ಸರಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಗುಂಪಾಗಿ ಕೂತಿರ್ತೀರ. ಅಂತಹ ಸಂದರ್ಭದಲ್ಲಿ ಯಾರಿಗೂ ಇನ್ನೊಂದು ಫೈಲ್ನ ಕಳಿಸಬೇಕಾಗುತ್ತೆ. ಬೈ ಮಿಸ್ ಆಗಿ ನಿಮ್ಮ ಡಿವೈಸು ಅವರ ಶೇರಿಟಲ್ಲಿ ಕಾಣಿಸಿರುತ್ತೆ. ಅದನ್ನು ಕ್ಲಿಕ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದಂಗೆ ಅವ್ರು ಕಳಿಸೋ ಎಲ್ಲ ಫೈಲ್ಗಳು ನಿಮ್ಮ ಮೊಬೈಲ್ಗೆ ಬಂದು ಸೆಂಡ್ ಆಗ್ತವೆ. ಅದ್ರ ಜೊತೆಗೆ ಈವನ್ ವೈರಸ್ ಕೂಡ ಬಂದಿರ್ತವೆ. ಇಂತಹ ಸಂದರ್ಭವನ್ನು ತಪ್ಪಿಸೋದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ ಇದೆ. ಎನ್ಕ್ರಿಪ್ಷನ್ ಅನ್ನೋ ಆಪ್ಷನ್ ಎನೇಬಲ್ ಮಾಡಿಕೊಟ್ರೆ ನೀವು ನಿಮ್ಮ ಪರ್ಮಿಷನ್ ಇಲ್ಲದೆ ಬೇರೆಯವರು ನಿಮಗೆ ಯಾವುದೇ ರೀತಿಯ ಫೈಲ್ಗಳನ್ನು ಕೂಡ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಪ್ರೊಫೈಲ್ಗೆ ಫಸ್ಟ್ ಹೋಗಿ ಪ್ರೊಫೈಲಲ್ಲಿ ಹೋದ ತಕ್ಷಣ ನಿಮಗೆ ಇಲ್ಲಿ ಸೆಟ್ಟಿಂಗ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೆಟ್ಟಿಂಗ್ ಅನ್ನು ಕ್ಲಿಕ್ ಮಾಡಿ. ಒಂದ್ಸರಿ ಸೆಟ್ಟಿಂಗ್ ಅನ್ನೋ ಆಪ್ಷನ್ಗೆ ಬಂದ್ರೆ ಇಲ್ಲಿ ನೋಡ್ಬೋದು ಹಾಟ್ಸ್ಪಾಟ್ ಎನ್ಕ್ರಿಪ್ಷನ್ ಅಂತಿದೆ. ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಒಂದ್ಸರಿ ಎನೇಬಲ್ ಅಂತ ಕೊಟ್ಟಾಗ ನಿಮಗೆ 8 ಡಿಜಿಟ್ ಪಾಸ್ವರ್ಡ್ ಕೇಳುತ್ತೆ. 8 ರಿಂದ 10 ಇಟ್ಕೊಳ್ಳಿ. ಈಸಿಯಾಗಿರೋದು, ಸಿಂಪಲ್ ಆಗಿರೋದು. ಇದು ಆಲ್ಫಾ ನ್ಯೂಮರಿಕಲ್ ಆಗಿರಬೇಕಾಗುತ್ತೆ. 1 2 3 ABC ಈ ರೀತಿಯಾಗಿ ಎನ್ಕ್ರಿಪ್ಷನ್ ಪಾಸ್ವರ್ಡ್ನ ಇಟ್ಕೊಂಡ್ರೆ ನಿಮಗೆ ಯಾವುದೇ ಫೈಲ್ ಕಳಿಸ್ಬೇಕಾದ್ರೂ ಅವರು ನಿಮ್ಮ ಮೊಬೈಲಲ್ಲಿ ತೋರಿಸೋ ಪಾಸ್ವರ್ಡನ್ನು ಅವರ ಮೊಬೈಲಲ್ಲಿ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಎಲ್ಲ ಫೈಲ್ಗಳನ್ನು ಸೆಂಡ್ ಮಾಡೋಕ್ಕೆ ಸಾಧ್ಯ ಸ್ನೇಹಿತರೆ. ಇಲ್ಲಂದರೆ ಅವರು ಯಾವುದೇ ರೀತಿಯ ಫೈಲ್ಗಳನ್ನು ನಿಮಗೆ ಸೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಎನ್ಕ್ರಿಪ್ಷನ್ ಎನೇಬಲ್ ಮಾಡಿಕೊಂಡ್ರೆ ಕೆಲವೊಂದ್ಸಲಿ ವೈರಸ್ಗಳನ್ನು ಕೂಡ ನೀವು ಬರ್ದಂಗೆ ನಿಮ್ಮ ಮೊಬೈಲ್ಗೆ ತರಿಬಹುದು. ಕೇವಲ ಡಿಸೈಡ್ ಫೈಲ್ಸ್ ನಿಮಗೆ ಯಾವ ಬೇಕು ಆ ಫೈಲ್ಸ್ ಮಾತ್ರ ಎಂಟ್ರಿ ಆಗ್ತವೆ. ಇದು ಕೆಲವೊಂದ್ಸಲಿ ಆಂಟಿವೈರಸ್ ಥರ ಕೂಡ ಕೆಲಸ ಮಾಡುತ್ತೆ. ಹಾಗೆ ಮತ್ತೊಂದು ನಾಲ್ಕನೇ ಇಂಪಾರ್ಟೆಂಟ್ ಫೀಚರ್ ಅಂದರೆ ಕನೆಕ್ಟ್ ಟು PC ಅಂತ ಸ್ನೇಹಿತರೆ. ನೀವು ನಿಮ್ಮ ಪ್ರೊಫೈಲಿಗೆ ಬಂದ ತಕ್ಷಣ ಇಲ್ಲಿ ಕನೆಕ್ಟ್ ಟು PC ಅನ್ನೋ ಆಪ್ಷನ್ ಇದೆ. ಇದು ನೀವು ಇಲ್ಲಿ ನೋಡ್ಬೋದು. ಕನೆಕ್ಟ್ ಟು PC ಇದು ನೀವು ಕೆಲವೊಂದ್ಸಲಿ ಯಾವುದೇ ಫೈಲ್ಗಳನ್ನು ನಿಮ್ಮ ಮೊಬೈಲಿಂದ ಲ್ಯಾಪ್ಟಾಪ್ಗೆ ಸೆಂಡ್ ಮಾಡಬೇಕಂದ್ರೆ ಕೆಲವೊಂದ್ಸಲಿ USB ವೈರ್ ಕೂಡ ನಿಮ್ಮ ಹತ್ರ ಇರಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಕನೆಕ್ಟ್ ಟು PC ಅನ್ನೋ ಆಪ್ಷನ್ನ ಎನೇಬಲ್ ಮಾಡಿಕೊಂಡು ನಿಮ್ಮ ಮೊಬೈಲಿಂದ ನಿಮ್ಮ ಲ್ಯಾಪ್ಟಾಪ್ಗೆ
ಅನೇಕ ರೀತಿಯ ಫೈಲ್ಗಳನ್ನು ಹಾಗೆ ವಿಡಿಯೋಗಳನ್ನು ಡೈರೆಕ್ಟ್ ಆಗಿ ಸೆಂಡ್ ಮಾಡಬಹುದು ಸ್ನೇಹಿತರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಪ್ಷನ್. ಕೆಲವೊಂದ್ಸಲಿ ಡೆಸ್ಕ್ಟಾಪ್ ಅಲ್ಲಿ ನಿಮಗೆ ವೈಫೈ ಫೀಚರ್ ಇಲ್ಲ ಅಂತ ಟೈಮಲ್ಲಿ ನೀವು ಒಂದು ಡಿವೈಸ್ ಬರುತ್ತೆ, ಅದನ್ನ ಡಿಸ್ಕ್ರಿಪ್ಷನ್ ಕೂಡ ನಾನು ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ. ಆ ಡಿವೈಸ್ ನ ನೀವು ಅಮೆಜಾನ್ eBay ಇಂದ ಖರೀದಿ ಮಾಡಿದ್ರೆ ಆ ಡಿವೈಸ್ ಅನ್ನ ನಿಮ್ಮ ಕಂಪ್ಯೂಟರ್ಗೆ ಫಿಕ್ಸ್ ಮಾಡ್ಕೊಳ್ಳೋ ಮುಖಾಂತರ ಹಾಗೆಯೇ ಅದಕ್ಕೆ ಸಾಫ್ಟ್ವೇರ್ ಬರುತ್ತೆ, ಅದನ್ನ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಖಾಂತರ ನೀವು ಡೈರೆಕ್ಟ್ ಆಗಿ ನಿಮ್ಮ ಫೈಲ್ಗಳನ್ನು ಶೇರಿಟಿಂದ ನಿಮ್ಮ ಸಿಸ್ಟಮ್ಗೆ ಕಳಿಸಬಹುದು. ಹಾಗೇನೆ ಆ ಡಿವೈಸ್ ನಿಮಗೆ ಹಾಟ್ಸ್ಪಾಟ್ ತರ ವರ್ಕ್ ಆಗುತ್ತೆ. ನಿಮ್ಮ ಡೆಸ್ಕ್ಟಾಪ್ ಅಲ್ಲೂ ಕೂಡ ನೀವು ಆರಾಮಾಗಿ ಹಾಟ್ಸ್ಪಾಟ್ ಅನ್ನು ಆನ್ ಮಾಡಿಕೊಂಡು ಮೊಬೈಲಿಂದ ಎಲ್ಲ ಆಕ್ಸೆಸ್ ಮಾಡಬಹುದು ಸ್ನೇಹಿತರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಫೀಚರು ಶೇರಿಟ್ ಅಲ್ಲಿ. ಈ ರೀತಿಯ 4 ಇಂಪಾರ್ಟೆಂಟ್ ಫೀಚರ್ಗಳನ್ನ ಶೇರಿಟ್ ಅಪ್ಡೇಟ್ಸ್ ಅಲ್ಲಿ ಬಿಡ್ತಾರೆ. ಇದನ್ನ ನೀವು ಚೆನ್ನಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಶೇರಿಟ್ ಅಪ್ಲಿಕೇಶನ್ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.